ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ, ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾನೆ ಆ ಅಧಿಕಾರಿಗಳನ್ನ ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡಬೇಕು. ನಾಳೆನ ಅಧಿಕಾರಿಗಳನ್ನ ಯಾರೇ ಇರಲಿ, ಈ ರಾಜ್ಯದವರು ಇರ್ಬೋದು, ಜಿಲ್ಲೆಯವರು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನು ಸಹ ಸಸ್ಪೆಂಡ್ ಮಾಡ್ಬೇಕಂತ ನಾನು ಇವತ್ತು ಆದೇಶ ಕೊಡ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ. ಇವತ್ತು ಸರ್, ಈಗ ಸಿಎಂ ಎಲ್ಲ ಕಾರ್ಯಕ್ರಮಗಳು ಹೋಗಕ್ಕಾಗಲ್ಲ, ಹಂಗಾದ್ರೆ ಮೋದಿನೇ ಬರ್ಬೋದಿತ್ತು ಇಲ್ಲಿ ಬರೋದಿದ್ರೆ. ಪ್ರತಿನಿಧಿಯಾಗಿ ಡಿಸಿಎಂ ಅಥವಾ ಇನ್ನೊಬ್ರು ಜಾಸ್ತಿ ಬಂದಿದ್ರು ಅಂತವ್ರು ಹೋಗಿದ್ರೆ ಕಾರ್ಯಕ್ರಮಕ್ಕೆ ಸರ್ಕಾರಕ್ಕೆ ಶೋಭೆ ತರೋದು. ಹೌದೌದು, ಅಲ್ಲ ರೀ, ಮೋದಿಜಿಯವ್ರು ಬರಕಾಲ ರಾಷ್ಟ್ರದ ಅಂತ ಹೇಳಿದ್ರೆ ರಾಜ್ಯದ ಸಿಎಂ 2,000 ಕೋಟಿಗೆ ಬರ್ತಾ ಇರ್ಲಿಲ್ವಾ? ಅದೇ ಹಂಗೆ ಹೇಳ್ತೀರಿ ಸರ್ ನೀವು? ಮೋದಿಜಿಯವರು ರಾಷ್ಟ್ರದ ವ್ಯಾಪ್ತಿ ಹೋಗ್ಬೇಕು, ಇದಕ್ಕೆ ಬರಲ್ಲ ಅಂತ ಹೇಳಿ ನಾವೇನ್ ಮಾಡಕ್ಕಾಗತ್ತೆ? ಸಿಎಂ ಅವ್ರು ಕರಿಬೇಕಲ್ಲ ಇವರು ಕರೆಕ್ಟ್ ಆಗಿ. 3 ದಿವಸ ಮುಂಚೆ ಕೊಟ್ಟರೆ ನೀವು ಬಂದ್ಬಿಡ್ತೀರಾ? ಅವ್ರಿಗೆ ಇಂಡಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ, ಅವರಿಗೆ ಅವರೆಲ್ಲ ರೆಡಿ ಮಾಡ್ಕೊಂಡು ಇಂಡಿ ಕಾರ್ಯಕ್ರಮದ ಹೊರಟಿದ್ದಾರೆ. ಹೆಂಗ್ ಬರ್ತಾರೆ ಅವರು? ಒಂದು ವಾರದ ಮುಂಚೆ ಹೇಳಿದ್ರೆ ಇಂಡಿ ಕಾರ್ಯಕ್ರಮ ಮುಂದೆ ಹಾಕೊಂಡು ಇವ್ರು ಇಂಥ ಕಾರ್ಯಕ್ರಮ ಬರ್ತಾರೆ. ಯಾಕೆ ನೀವು ರಾಜಕೀಯ ಮಾಡ್ತೀರಿ? ಏನು ಇವ್ರ ಅಪ್ಪನ ಮನೆಯಿಂದ ತಂದಿದಾರಾ? ಇವ್ರ ಅಪ್ಪನ ಮನೆಯಿಂದ ಏನಾರು ತಂದಿದ್ದಲ್ಲ. ಈ ರಾಜ್ಯದ ಟ್ಯಾಕ್ಸ್ ತಂದಿರೋ ಕೊಟ್ಟಿರೋದು ನಾವು ಕೊಟ್ಟಿದ್ದೀವಿ. ಜಲನ ಇದು ಜಾಗ ನಮ್ದು, ಇವ್ರ ಅಪ್ಪನ ಮನೆದ ಜಾಗ. ಇವ್ರ ಯಾರ ಅಪ್ಪನ ಮನೆದು ಅಲ್ಲಲ್ಲ, ಇವ್ರ ಯಾರ ಅಪ್ಪನ ಮನೆಯ ಜಾಗ, ಇವ್ರ ಅಪ್ಪನ ಮನೆಯ ದುಡ್ಡಾಗಿದ್ರೆ ನಮ್ಮನ್ನು ಕೇಳಬೇಡಿ. ಸಿಎಂ ಅವರು ಕರೆದಿರೋದು ಅವಮಾನ ಅಲ್ಲನ್ರಿ? ಯಾಕೆ ಕರೆಯಲ್ಲ ಇವರು? ಏನ್ ರಾಜ್ಯ ಸರ್ಕಾರ ಏನ್ ನಮ್ಗೇನ್ ಇದು ಬೇಡವಾ ಇವರಿಗೆ? ನಾವು ಜಾಗ ಬಿಡಿಸ್ಕೊಡಕ್ ನಾವು ಬೇಕು. ಈಗ ನೋಡಿ, ಅಲ್ಲಿ ದೇವನಹಳ್ಳಿಯಲ್ಲಿ ಜಾಗ ಬಿಡಿಸ್ಬೇಕಾದ್ರೆ ನಮ್ಮ ಮೇಲೆ ಬಂದಿದ್ದಾರೆ ಆ ಕೇಂದ್ರ ಸರ್ಕಾರ ಯೋಜನೆಗೆ. ಈಗ ನಾವು ಈಗ ರೈತರು ವಿರೋಧ ಹಾಕೋಬೇಕಲ್ಲ. ಈಗ ಹೈವೇ ಆದ ತಕ್ಷಣ ನಾವು ವಿರೋಧ ಹಾಕೋಬೇಕು. ಅದು ಯಾರು ಮಾಡೋರು? ನಾವು. ಇವ್ರು ಬರ್ತಾರಾ? ಇವ್ರ ಮೋದಿಜಿಯವ್ರು ಬರ್ತಾರಾ? ಗಡ್ಕರಿ ಅವ್ರು ಬರ್ತಾರಾ?